ಬೇರೆ ಇನ್ನೇನೇ ವಿಷಯಕ್ಕೆ ಏನೇ ಇರಲಿ ನನಗೂ ರಹಮತ್ ತರೀಕೆರೆ ಬಗ್ಗೆ ಆತ ಹೇಳ್ತಾನೆ. ಬರ್ದಿದ್ದಾನೆ ಯಾವುದೋ ಒಂದು ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬರೆದಾಗ, ಕನ್ನಡದಲ್ಲಿ ಅತ್ಯುತ್ತಮ ಪುಸ್ತಕಗಳಲ್ಲಿ ಯಾವ್ದಾದ್ರು ಆಯ್ಕೆ ಮಾಡಪ್ಪ ಅಂದ್ರೆ ನಾನು ಕೆಲವು ನೆನಪುಗಳನ್ನ ಆಯ್ಕೆ ಮಾಡ್ತೀನಿ ಅಂತ ಬರೆದಿಲ್ಲ. ಇಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಅಂತಂದ್ರೆ ನನ್ನ ತಿಳುವಳಿಕೆಗೆ ಕರ್ನಾಟಕ ಅಂತ ಇಟ್ಕೊಳ್ಳಿ, ಸರ್ಕಾರದ ಗುಲಾಮರು ಇವರೆಲ್ಲ ಅಕಾಡೆಮಿಯ ಚೇರ್ಮನ್ಗಳು ಮತ್ತು ಸದಸ್ಯರುಗಳು. ನನಗೂ ಕೊಟ್ಟಿದ್ದಾರೆ ಚಾಕ್ಲೇಟು. ಜ್ಞಾನಪೀಠ ಪ್ರಶಸ್ತಿಗೆ ಅವರು ಇಟ್ಟೆ ಹೆಸರು ಚಾಕ್ಲೇಟ್. ಮಕ್ಕಳಿಗೆಲ್ಲ ಮೊದಲು ಕೊಟ್ಟು ಸ್ವಲ್ಪ ದೊಡ್ಡವನಲ್ವ ನಾನು ಅಂದ ನಿಧಾನವಾಗಿ ನನಗೆ ಕೊಟ್ಟಿದ್ದಾರೆ ಅಂತ. ಅವರ ಬೇರೆ ಇನ್ನೇನೇ ಇರಬಹುದು. ಉದಾಹರಣೆ, ಅವರು ಎಲ್ಲಕ್ಕೂ ಸಿಟ್ಟುಕೊಳ್ತಾ ಇದ್ರು. ಈ ಇಂಟೆಲೆಕ್ಚುಯಲ್ ಲೆವೆಲ್ನವರು ಹೇಗೆ ಅಂತಂದ್ರೆ, ಈಗ DVG ಸಿಟ್ಟಾಗ್ತಿರ್ಲಿಲ್ಲ, ಬಹಿರಂಗ ತೋರಿಸ್ತಾ ಇರಲಿಲ್ಲ, ಪ್ರತಿಭಟಿಸ್ತಾ ಇರಲಿಲ್ಲ. ಮಾಸ್ತಿ ಅವರು ಎಲ್ಲಕ್ಕೂ ಸಿದ್ಧ ಇದ್ರು. ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಇಲ್ಲೇ ಹೇಳ್ಬಿಡ್ಬೇಕಾದ್ದು, ನಾನು ನವರತ್ನ ರಾಮರಾಯರನ್ನ ನಾನು ನೋಡಿರ್ಲಿಲ್ಲ. ನವರತ್ನ ರಾಮರಾಯರು, ರಾಜಾಜಿ ಅವರು, ಇಂಥವ್ರೆಲ್ಲರೂ ಕ್ಲಾಸ್ಮೇಟ್ಸು. ಈ ದೇಶ ಇಂಗ್ಲಿಷ್ ಅವ್ರು ಬಿಟ್ಟು ಹೋಗುವಾಗ ಮೊಟ್ಟ ಮೊದಲನೇ ಇವರು ದೊಡ್ಡ ಸ್ಥಾನದಲ್ಲಿ ಇದ್ದವರು ಇವರು ಯಾರು, ರಾಜಾಜಿ ಅವರು. ಇವರೆಲ್ಲ ಕ್ಲಾಸ್ಮೇಟ್ಸ್, ಬೆಂಗಳೂರಿನಲ್ಲಿ ಓದ್ದವರು ರಾಜಾಜಿ ಅವರು. ನವರತ್ನ ರಾಮರಾಯರು ಮಾಸ್ತಿ ಅವರು ಜಗದಿ ದೋಸ್ತು. ಆ ಕೆಲವು ನೆನಪುಗಳು ಅನ್ನುವ ಒಂದು ಪುಸ್ತಕವನ್ನ ನವರತ್ನ ರಾಮರಾಯರು ಬರೆದಿದ್ದಾರೆ. ಅದನ್ನು ಮಾಸ್ತಿ ಅವರು ಪ್ರಕಟಿಸಿದ್ದಾರೆ. ಬಹುಶಃ ಅದು ಜೀವನದಲ್ಲಿ ಸೀರಿಯಲ್ ಆಗಿ ಬಂದಿತ್ತೋ ಏನೋ, ಒಟ್ಟಲ್ಲಿ ಆ ಬುಕ್ ಬಂದಿದೆ. ಆ ವರ್ಷವೇ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಕನ್ನಡದಲ್ಲಿ ಅತ್ಯುತ್ತಮವಾದ ಪುಸ್ತಕ ಇಲ್ಲ ಅಂತ ಪ್ರಶಸ್ತಿ ಕೊಡಲಿಲ್ಲ. ಅದು ಮಾಸ್ತಿ ಅವರಿಗೆ ಬಹಳ ನೋವು ಬಂದ್ಬಿಡ್ತು. ಅವ್ರು ಪ್ರಕಟಿಸಿದೀವಿ, ನನ್ನ ಸ್ನೇಹಿತ ಅಂತ ಅಲ್ಲ, ಕೆಲವು ನೆನಪುಗಳು ಅಂತ ಪುಸ್ತಕ ಇವತ್ತು ಬೇರೆ ಇನ್ನೇನೇ ವಿಷಯಕ್ಕೆ ಏನೇ ಇರಲಿ ನನಗೂ ರಹಮತ್ ತರೀಕೆರೆ ಬಗ್ಗೆ ಆತ ಹೇಳ್ತಾನೆ. ಬರ್ದಿದ್ದಾನೆ ಯಾವುದೋ ಒಂದು ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬರೆದಾಗ, ಕನ್ನಡದಲ್ಲಿ ಅತ್ಯುತ್ತಮ ಪುಸ್ತಕಗಳಲ್ಲಿ ಯಾವ್ದಾದ್ರು ಆಯ್ಕೆ ಮಾಡಪ್ಪ ಅಂದ್ರೆ ನಾನು ಕೆಲವು ನೆನಪುಗಳನ್ನ ಆಯ್ಕೆ ಮಾಡ್ತೀನಿ ಅಂತ ಬರೆದಿಲ್ಲ. ಹಾಗೆ ನವರತ್ನ ಅವರು ಅಂಥವ್ರು ಸಣ್ಣ ಕಥೆಗಳು ಬರೆದಿದ್ದಾರೆ. ಮಾಸ್ತಿ ಅವರು ಒಂದು ಪುಸ್ತಕನ ಅವರು ಇಂಗ್ಲಿಷ್ಗೂ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನೋವಿಗೆ ಅರ್ಥ ಬಂತು ಆವಾಗ ಓ ಅಂತ. ಅದು ಏನ್ ಮಾಡ್ತೀರಿ, ಕೊಡದೇ ಇರೋ ಇದರಲ್ಲಿ ಅದು ಹೊಟ್ಟೋಯ್ತದು. ಒಂದು 2-3 ವರ್ಷ ಕೊಟ್ಟಿಲ್ಲ. ಅಂದ್ರೆ ಈ ಕಲ್ಚರಲ್ ಪಾಲಿಟಿಕ್ಸ್ ಅವತ್ತಿನಿಂದ ಇತ್ತು ಅಲ್ವಾ. ಕೇಂದ್ರ ಸಾಹಿತ್ಯ ಅಕಾಡೆಮಿ, ರಾಜ್ಯ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಸ್ವಾಯತ್ತವಾದ್ದು, ಅಂದ್ರೆ ಸಾಹಿತಿಗಳಿಂದಾನೇ ಅದು ರೂಪುಗೊಂಡಿದೆ. ಚುನಾವಣೆನೂ ಅಲ್ಲೇ ಆಗುತ್ತೆ, ಸರ್ಕಾರ ಮಧ್ಯ ಕೈ ಹಾಕಲ್ಲ. ಇಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಅಂತಂದ್ರೆ ನನ್ನ ತಿಳುವಳಿಕೆಗೆ ಕರ್ನಾಟಕ ಅಂತ ಇಟ್ಕೊಳ್ಳಿ, ಸರ್ಕಾರದ ಗುಲಾಮರು ಇವರೆಲ್ಲ ಅಕಾಡೆಮಿಯ ಚೇರ್ಮನ್ಗಳು ಮತ್ತು ಸದಸ್ಯರುಗಳು. ಅದರಲ್ಲೇನು ಇದೇ ಇಲ್ಲ, ಅವರೇ ಮಾಡೋದು. ಬಟ್ ಇಲ್ಲೂ ಕೂಡ ಕೇಂದ್ರದಲ್ಲೂ ಕೂಡ ಏನಾಗ್ತದೆ, ಒಂದೊಂದು ಭಾಷೆಯ ಒಂದೊಂದು ಇದನ್ನು ಮಾಡ್ತಾರೆ, ಅವರು ಸಮಿತಿ ಮಾಡ್ತಾರಲ್ಲ, ಅದು ಆಯ್ಕೆ ಆಗುವಾಗ ರಾಜಕೀಯ ನಡೆದು ಬಿಡುತ್ತೆ. ಆ ಭಾಷಾ ಸಮಿತಿಗಳು, ಹೌದು, ಅದಕ್ಕೇನೇನು ಕಾರಣಗಳು ಇಟ್ಕೊಂಡಿದ್ದಾರೆ. ಪರಿಷತ್ನಿಂದ ಒಂದು, ಯೂನಿವರ್ಸಿಟಿಯಿಂದ ಒಂದು, ಈ ತರ ಅಂತ. ಅಲ್ಲಿ ಆಯ್ಕೆ ಆಗುವ ವ್ಯಕ್ತಿ ಈ ಸಲ ಯಾರಿಗೆ ಪ್ರಶಸ್ತಿ ಕೊಡಿಸಬೇಕು ಅಂತ ಹೇಳಿ ಅಂಥವ್ರು 3 ಜನನ್ನ ತೀರ್ಪುಗಾರನ ಮಾಡ್ತಾರೆ. ಕರೆಕ್ಟ್. ಇದು ರಾಜಕೀಯವೇ, ರಾಜಕಾರಣಿಗಳಿಗಿಂತ ಅಪಾಯವಾದ್ದಿದು. ಇದೊಂದು ಸಾಂಸ್ಕೃತಿಕ ರಾಜಕೀಯ ಅಕಾಡೆಮಿಗಳನ್ನ ತಲೆ ತಿಂತಾ ಇದೆ. ಹಾಗಾಗಿ ಇವರು ನವರತ್ನ ರಾಯರಂತವ್ರು ಹೊಟ್ಟೋದ್ರು, ಅವ್ರಿಗೆ ಸಿಕ್ಕಲಿಲ್ಲ. ಮುಂದೆ ರಾವ್ಬೋದು ಅಂತವ್ರಿಗೂ ಸಿಕ್ಕಲಿಲ್ಲ. ಇದು ಬೇರೆ ಒಂದು ದೊಡ್ಡ ಇದೆ. ಅವ್ರಿಗೆ ಯಾವಾಗ ಆ ಕಾಲದಲ್ಲಿ ಯಾರಿದ್ರು, 3 ಜನ ತೀರ್ಪುಗಾರರು, ಯಾರಿಗೆ ಕೊಡಿಸ್ಬೇಕು ಅಂತಿದ್ರು ಅವ್ರಿಗೆ ಪರವಾಗಿರೋರನ್ನ ಅಲ್ಲಿ ಹಾಕೊಂಡಿರ್ತಾರೆ. ಆ ಸಂಚಾಲಕ ಅಂತ, ಕನ್ನಡ ಭಾಷೆ ಸಂಚಾಲಕ, ತಮಿಳು ಭಾಷೆ ಸಂಚಾಲಕ, ತೆಲುಗು ಭಾಷೆ ಸಂಚಾಲಕ ಅಂತ ಇರ್ತಾರೆ. ಆ ಸಂಚಾಲಕನಾದವನು ಆರಿಸ್ಕೋತಾನೆ 3 ಜನನ್ನ, ಅವ್ರಿಗೆ ಕೊಡಿಸೋ ಹಾಗೆ ಮಾಡ್ತಾನೆ. ಇಲ್ಲಿ ಮಾಸ್ತಿ ಅವ್ರಿಗೂ ಬಂದಿದೆ. ಜ್ಞಾನಪೀಠ ಬಂದಾಗಲೂ ನಾನು ಹೋಗಿದ್ದೆ. ಇದರಲ್ಲಿ ಯಾವುದು, ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಕಾರ್ಯಕ್ರಮ. ಅದರ ನೆನಪುಗಳನ್ನು ಸ್ವಲ್ಪ ಹೇಳಿ. ಅಲ್ಲಿ ಏನಾಯ್ತು, ಜ್ಞಾನಪೀಠದ ಕಾರ್ಯಕ್ರಮ, ಅಲ್ಲಿ ಮಾಸ್ತಿ, ಅಲ್ಲಿ ವಾತಾವರಣ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದೇನಾಯ್ತು ಅಂತಂದ್ರೆ, ಅವರಿಗೆ ನೋಡಿ, ಮೊದಲನೇದು ಕುವೆಂಪು, ಆಮೇಲೆ ಬೇಂದ್ರೆ, ಹೀಗೆ ಕಾರಂತರು ಇತ್ಯಾದಿ ಎಲ್ಲ ಕೊಟ್ರು. ಕಾರಂತರಿಗೂ ಕೊಟ್ರು, ಅಷ್ಟಕ್ಕೆ ಇಟ್ಕೊಳ್ಳೋಣ. ಆಮೇಲೆ ಬಂದಿದ್ದು ಮಾಸ್ತಿ ಅವರಿಗೆ. ಪ್ರತಿ ವರ್ಷವೂ ಅವರು ನಿರೀಕ್ಷೆ ಮಾಡಿರ್ತಾರೆ ಸಹಜವಾಗಿ,
ವಯೋ ಅನುಗುಣವಾಗಿ ನಾವು ಕನ್ನಡಿಗರು ಕೂಡ ಈಗ ಪೂತಿನಾಗೆ ಜ್ಞಾನಪೀಠ ಬರದೇ ಇರೋದು ದೊಡ್ಡ ದುರಂತ ಅಂತ ಅಲ್ಲ, ನಿರಂತರವಾಗಿ ಕಾಡುವ ನೋವು ಅದು. ಹೌದು, ಅದು ಉಳಿದೋಗ್ಬಿಡ್ತು. ಆಮೇಲೆ ಏನಾಯ್ತು, ಇವ್ರಿಗೆ ಆ ವರ್ಷವೂ ತಪ್ತು. ಆದರೆ ಕೊನೆಗೆ ಕೊಡ್ಲೇಬೇಕಾಯ್ತು. ಬದುಕಿದ್ರಲ್ಲ, ಇನ್ನೇನ್ ಮಾಡ್ತೀರಿ. ಬದುಕಿರೋದ್ರ ತಪ್ಪಿಗೆ ಅವ್ರಿಗೂ ಘೋಷಣೆ ಮಾಡಿದ್ರು. ಯಾರೋ ಇರ್ತಾರೆ ತಪ್ಪಾಗಿದೆ ಅಂತ. ಅವತ್ತು ಏನಂದ್ರು ಅವರು ಅಂದ್ರೆ, ಬಹಳ ಒಳ್ಳೆ ಮಾತೋ ಅಥವಾ ಅದು ಅದರಷ್ಟು ಕೆಲವು ಸಲ ಸುಂದರವಾಗಿ ಮಾತಾಡ್ಬೋದು, ಅದು ಹಿಂದ್ಗಡೆ ಇರುತ್ತಲ್ಲ ನೋವು, ಕ್ರೂರವಾದ ಆ ನೋವು ಇರುತ್ತಲ್ಲ, ಅದು ಹೇಳಕ್ಕಾಗಲ್ಲ. ನನಗೂ ಕೊಟ್ಟಿದ್ದಾರೆ ಚಾಕ್ಲೇಟು, ಜ್ಞಾನಪೀಠ ಪ್ರಶಸ್ತಿಗೆ ಅವರು ಇಟ್ಟೆ ಹೆಸರು ಚಾಕ್ಲೇಟ್. ಮಕ್ಕಳಿಗೆಲ್ಲ ಮೊದಲು ಕೊಟ್ಟು ಸ್ವಲ್ಪ ದೊಡ್ಡವನಲ್ವ ನಾನು, ಅಂದ ನಿಧಾನವಾಗಿ ನನಗೆ ಕೊಟ್ಟಿದ್ದಾರೆ. ಈ ಟೀಕೆ ಬೇಕಿತ್ತ? ಅರಗಿಸ್ಕೊಳಕ್ಕಾಗತ್ತಾ? ಹೇಗೆ? ಆಮೇಲೆ ಅಲ್ಲಿ ಇದು ಬಸ್ ಸ್ಟಾಪ್ ಹತ್ರ ನಿಂತಿರುವಾಗ ರಾಮಕೃಷ್ಣ ಇದರ ಹತ್ರ ನಿಂತಿರುವಾಗ ಗಟ್ಟಿಯಾಗಿ ನಮ್ಗೆಲ್ಲ ಕೇಳಿದ್ರು. ಒಂದು ಅವ್ರಿಗೆ ಏನು ಸ್ವಲ್ಪ ಕಿವುಡಿ ಇತ್ತು ಕೊನೆಗೆ. ಅವ್ರೇನು ಯಂತ್ರ ಹಾಕ್ತಾ ಇದ್ದಂಗೆ ಕಾಣಲಿಲ್ಲ. ಹಿಂಗೆ ಅನ್ನೋರು ಯಾರು ಮಾತಾಡ್ತಾ ಇದ್ರೆ ಏನು. ಅವತ್ತೇನಂದ್ರು ಅಂದರೆ, ನಾನೂ ಕೂಡ ಸಿವಿಲ್ ಅಂದರೆ ನಾಗರಿಕ ಕ್ಷೇತ್ರದಲ್ಲಿ ಅಮೂಲ್ದಾರ್ ಆಗಿ ಅಥವಾ ತಹಸೀಲ್ದಾರರಾಗಿ ಅದೇನೇನೋ ನಾನು ಕಮಿಷನರ್ ಆಗಿದ್ದವನು ಬದುಕಿದ್ದೀನಿ. ನನ್ನ ಸಲಹೆ ಸೂಚನೆ ಈ ಸರ್ಕಾರದವರು ತಗೊಂಡಿಲ್ವಲ್ಲ. ಅವತ್ತು ಗಡ್ಡ ಬಿಟ್ಬಿಟ್ಟಿದ್ರು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಮಾಸ್ತಿಯವರು ಕೂಡ ಕೆಲವು ಕಾಲ ಗಡ್ಡ ಬಿಟ್ಟಿದ್ದನ್ನ ನಾನು ನೋಡಿದ್ದೀನಿ. ಆದ್ರೆ ಆ ಫೋಟೋ ತುಂಬಾ ಜನ ನೋಡಿಲ್ಲ. ಇಲ್ಲ, ಬಹಳ ಜನ ನೋಡಿಲ್ಲ. ಗಡ್ಡ ಬಿಟ್ಟಿದ್ರು, ಬಂದ್ಬಿಟ್ಟಿತ್ತು, ಬೇಸರ ಬಂದೋಗಿತ್ತು. ಬಹುಶಃ ಈ ಇಂತಿಂಥ ಯಾವ್ಯಾವುದೋ ಕಾರಣಗಳು ಇರಬಹುದು. ಕುಟುಂಬದಲ್ಲಿ ಏನಾದ್ರು ಇದ್ದು ನಂಗೆ ಗೊತ್ತಿಲ್ಲ. ಆದರೆ ಅವ್ರು ತುಂಬ ಗಡ್ಡ ಬಿಟ್ಕೊಂಡಿದ್ದು ನಾನು ಕಣ್ ತುಂಬ ನೋಡಿದ್ದೀನಿ. ಅವ್ರು ಅಲ್ಲಿಂದ ನೇರವಾಗಿ ಒಂದು ಬಸವನಗುಡಿ ಕ್ಲಬ್ ಅಂತ ಒಂದು ಇದೆ, ಇವತ್ತಿಗೂ ಇದೆ ಬಸವನಗುಡಿ ಕ್ಲಬ್. ಅಲ್ಲಿ ಮಾಸ್ತಿ ಅವ್ರ ಹೆಸರು ಏನಾದ್ರು ಇಟ್ಟಿದಾರೋ ಏನೋ ಗೊತ್ತಿಲ್ಲ. ಮಾಸ್ತಿ ಅವರು ಅಲ್ಲಿಗೆ ಸೀನಿಯರ್ ಮೋಸ್ಟ್ ಮೆಂಬರ್. ಇವರು ಹೋಗ್ತಾ ಇದ್ದಿದ್ದು ಯಾಕೆಂದ್ರೆ ಗೆಳೆಯರ ಜೊತೆ ಇಸ್ಪೀಟ್ ಆಡೋದಿಕ್ಕೆ. ಬಾಕಿ ಅಂತದಕ್ಕೂ ಏನೂ ಇಲ್ಲ. ಅವರು ಡ್ರಿಂಕ್ಸ್ ಮಾಡಿದ್ದಿಲ್ಲ, ಇನ್ನೊಂದು ತಿಂದಿದ್ದಿಲ್ಲ, ಉಂಡಿದ್ದಿಲ್ಲ, ಮಾಡಿದ್ದಿಲ್ಲ. ಮತ್ತೆ ಅದೇ ರೀತಿ ಯಥಾಸ್ಥಿತಿ. ಛತ್ರಿ, ಅದು ಬೇಸಿಗೆ ಕಾಲ ಮಳೆಗಾಲ ಯಾವ ಕಾಲ ಆದರೂ ಛತ್ರಿ ಇರೋದು. ಅದು ನಿಜಾರ ಮದ್ದವರು ಅದ್ಭುತವಾದ ಒಂದು ಪದ್ಯ ಬರೆದಿದ್ದಾರೆ ಮಾಸ್ತಿ ಅವರ ಬಗ್ಗೆ, ಗೊತ್ತಾಯ್ತಾ? ಅದರಲ್ಲಿ ಗದರಿಸ್ತಾ ಇದ್ರು ಅಂತ, ದಾಯಿಗಳನ್ನೂ ಗದರಿಸ್ತಾ ಇದ್ರು, ನಮ್ಮಂತ ಹುಡುಗರನ್ನೂ ಗದರಿಸ್ತಾ ಇದ್ರು ಅಂತ. ನಿಜಾರ ಮದ್ದು ಅತ್ಯಂತ ಶ್ರೇಷ್ಠ ಪದ್ಯಗಳಲ್ಲಿ ಮಾಸ್ತಿ ಕುರಿತು ಬರೆದದ್ದು ಒಂದು, ಗೊತ್ತಾಯ್ತೆ? ಸೊ ಹಾಗಾಗಿ ಅಲ್ಲಿ ಬರೋರು ನಾವು ಎಷ್ಟೋ ಸಲ ಅವ್ರು ನೋಡಿದ್ದೀವಿ. ನಾನು ಬೇಕಾದ ಸಲ ಅವ್ರ ಮನೆಗೆ ಹೋಗಿದ್ದೀನಿ. ಆದರೆ ಎಂದೂ ನಾನು ಅವ್ರ ಮನೇಲೇನು ತಿಂಡಿ ಊಟ ಆ ಥರ ಕೊಟ್ಟಿದ್ದಿಲ್ಲ. ಅಲ್ಲಿ ಶೇಷಮ್ಮ ಅಂತಿದ್ರು, ಅವ್ರ ಹಿರಿಮಗಳು ಏನೋ ಗೊತ್ತಿಲ್ಲ ಆಕೆಗೆ. ನಮಗೆಲ್ಲ ದೊಡ್ಡವರು ಅವರು. ಆಮೇಲೆ ಅಳಿಯ ಒಬ್ಬರು ಇರೋರು. ಅದು ಮನೆ ನೋಡ್ಕೊತಾ ಇದ್ದವರು ಮಗಳು ಮತ್ತು ಅಳಿಯ ಅವ್ರ ಜೊತೆ ಇದ್ದಾಗ. ಏನು ಕಾರಣ ನಾನು ಅದನ್ನು ಬಯಸಬಾರ್ದು ಅಥವಾ ಈಗ ಹೇಳಿದ್ರೆ ಟೀಕೆ ಆಗಬಾರ್ದು. ಯಾರೋ ಇವನು ಗತಿ ಇಲ್ದಾನೆ ಮಾಸ್ತಿ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದ ಅಂತ. ಆಕಸ್ಮಿಕ ಅಲ್ಲಿ ರೋಡಲ್ಲಿ ಮಾಡುವಾಗ ಹೋಗಿ ನಿಕ್ಕಿ ಹಾಕಿ ಒಂದು ನಮಸ್ಕಾರ ಮಾಡಿ ಹೋಗೋದು ಪದ್ಧತಿ. ಬಟ್ ನನಗೂ ಅವ್ರಿಗೂ, ನಾನು ಒಂದು ಸ್ವಲ್ಪ ಕುವೆಂಪು ಕುರಿತು ಹೆಚ್ಚು ಕೆಲಸ ಮಾಡೋಕೆ ಇಳಿದ ಮೇಲೆ ನನಗೂ ಅವ್ರಿಗೂ ಒಂದು ಸ್ವಲ್ಪ ಡಿಸ್ಟೆನ್ಸ್ ಬಂತು. ಅಂದ್ರೇನು, ನೀನು ದೂರ ಇರು, ಬರಬೇಡ ಅಂತೇನು ಹೇಳಲಿಲ್ಲ, ಹಚ್ಕೋತಾ ಇರಲಿಲ್ಲ, ಅಷ್ಟು ಪ್ರೀತಿಸ್ತಾನೂ ಇರಲಿಲ್ಲ. ಬಟ್ ಅವ್ರ ಬಗ್ಗೆ ನಾನು ಲೇಖನಗಳು ತುಂಬ ಬರೆದಿದ್ದೀನಿ. ಅವ್ರು ಇದ್ದಾಗಲೂ ಬರೆದಿದ್ದೀನಿ, ಆಮೇಲೂ ಬರೆದಿದ್ದೀನಿ. ಅವ್ರು ಏನು ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ. ಸರಿ, ಆಮೇಲೆ ಅವ್ರು ಟ್ರಸ್ಟ್ ಇತ್ತು, ಟ್ರಸ್ಟ್ಗಳು ಬೆಳವಣಿಗೆ ಆಯಿತು. ನಾನು ಎಲ್ಲ ಕಡೆ ಹೋಗಿ ಉಪನ್ಯಾಸ ಮಾಡಿದ್ದೀನಿ. ಮಾಸ್ತಿ ಅವ್ರ ಬಗ್ಗೆ ಅವತ್ತು ನಂದು ಅದೇನೆ, ಇವತ್ತು ನಂದು ಧೋರಣೆ ಏನು ಅಂದರೆ, ಅವರೊಬ್ಬ ಸುಧಾರಣಾವಾದಿ. ಏನು ಸಿವಿಲ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನೋ ಒಂದು ಶಬ್ದ, ಆ ಥರದ ಒಂದು ನಾಗರಿಕ ಪ್ರಪಂಚದಲ್ಲಿ ಅವರು ಎಲ್ಲವನ್ನು ಸುಧಾರಿಸಬೇಕು, ಬೆಳವಣಿಗೆ ಆಗಬೇಕು, ಕನ್ನಡ ಸುಧಾರಿಸಬೇಕು, ಕನ್ನಡದ ಸಾಹಿತ್ಯಗಳು ಸುಧಾರಣೆ ಆಗಬೇಕು, ರಾಜ್ಯ ಸುಧಾರಣೆ ಆಗಬೇಕು, ಈ ಬಗೆಯ ಧೋರಣೆ ಇಟ್ಕೊಂಡಂಥವ್ರು ಮಾಸ್ತಿ ಅವರು. ಹಾಗಾಗಿ ಅವ್ರ ಬರವಣಿಗೆಯೂ ಕೂಡ ಆ ಮಟ್ಟಿಂದ ಏನು ಕ್ರಾಂತಿ ಆಗ್ಬಿಡಬೇಕು, ಏನೇನೋ ಆಗ್ಬಿಡ್ಬೇಕು ಅನ್ನೋ ಭ್ರಮೆ ಅವರಿಗೆ. ಮೊಸರಿನ ಮಂಗಮ್ಮ ಎಲ್ಲ ಕಥೆಗಳು ಆ ಥರದ್ದು ಬೇಕಾಷ್ಟು 100 ಕತೆ ಬರೆದಿದ್ದಾರೆ, ಗೊತ್ತಾಯ್ತಾ? ಲಂಕೇಶು ಕೂಡ ಅವರ ಇದನ್ನು ಮೆಚ್ಕೊಂಡು ಅವರು ಕೋಟ್ ಮಾಡಿದ್ದು ಹೇಳ್ತಾ ಇದ್ದಿದ್ದು ಉಂಟು. ಅದೇನೇನೋ ಆ ಥರ ಇತ್ತು. ನಾನು ಅವರ ಬರವಣಿಗೆ ಬಗ್ಗೆ ಸ್ವಲ್ಪ ಕಟುವಾಗಿಯೇ ನಾನು ಲೇಖನ ಬರೆದಿದ್ದೀನಿ. ಆ ವಿಚಾರ ಏನು ಇಲ್ಲಿ ಬೇಕಾದ್ದೇನಿಲ್ಲ. ಹಾಗಾಗಿ ಮಾಸ್ತಿ ಅವ್ರ ಜೊತೆ ನಾನು ಸಂಪರ್ಕ ದಶಕಗಳು 20 ವರ್ಷ ಹತ್ತತ್ರ ನಾನು ಅವ್ರ ಜೊತೆ ಚೆನ್ನಾಗಿದೆ. ನನ್ನನ್ನು ಅವರು ರಕ್ಷಣೆ ಮಾಡಿದ್ದಾರೆ. ಮಾಸ್ತಿಯವರ ಕೊನೆ ದಿನ ನಾನು ಏನು ಹೋಗಲಿಲ್ಲ.
ಸಹಜವಾಗಿ ಅವರು ಸಾವು ನಡೆದಿದೆ ಅಂತ ಕೇಳಲ್ಪಟ್ಟೆ. ನಾನು ಇರಲಿಲ್ವೋ ಬೆಂಗಳೂರಿನಲ್ಲಿ ಅಥವಾ ಮನಸ್ಸಿಗೆ ಬರಲಿಲ್ವೋ ಅದು ನಾನು ಈಗ ಹೇಳಲಾರ, ನೆನಪಿಲ್ಲ ನನಗೆ. ಮಾಸ್ತಿ ಅವರು ಹೋದಾಗ ಎಲ್ಲ ದಿಗ್ಗಜರು ಸೇರಿ ಒಂದು ಆಕಾಶವಾಣಿಯಲ್ಲಿ ಒಟ್ಟಿಗೆ ಒಂದು ಅದು ಬೇರೆ. ಅದು ಏನಾಗಿದೆ ಅಂದ್ರೆ 7 ಜನ ಈ ಕಡೆ ಕುವೆಂಪು, ಮಾಸ್ತಿ, DVJ ಇದ್ದಾರೆ, ಕಾರಂತರು, VC ಅವರು, ಆನಾಕ್ರು ಅವರು, GP ರಾಜರತ್ನಂ ಅವರು, ಹೀಗೆ ಮಾಡಿದ್ದಾರೆ. ಅದು ಏನೋ ಒಂದು ಅದು VC ಅವರು ಅವಾಗ ಆಕಾಶವಾಣಿನಲ್ಲಿ ಯಾವುದೋ ಒಂದು ಸ್ಥಾನವನ್ನು ಒಪ್ಕೊಂಡಿದ್ರು. ಹಾಗಿತ್ತು. ಶ್ರೀರಂಗರು ಒಂದಷ್ಟು ದಿನ ಇದ್ರು ಒಂದು ಇದರಲ್ಲಿ ನಾಟಕ ರಂಗವೋ ಏನೋ ನೋಡ್ಕೊತಾ ಇದ್ರೆ. ಇವರು ಸಾಹಿತ್ಯ ಇವ್ರು ಕೂಡ್ಸಿದ್ದಾರೆ. ಇವರೆಲ್ಲರೂ VC ಅವ್ರಿಗೆ ಬೇಕಾದವರು. VC ಅವ್ರ ಕತೆ ಮುಂದೆ ಬರುತ್ತೆ ಹೇಳೋಣ. ಆದರೆ ಅವರು ಆ ಥರ ನಾನು ಏನಾಗಿದೆ ಅಂದರೆ ಆ ಫೋಟೋ ನಾನು ನೋಡಿದ್ದೀನಿ. ಈ ಎಡಗಡೆಯಲ್ಲಿ ಇನ್ಯಾರೋ ಒಬ್ರು ಕೂತಿದ್ದಾರೆ, ಅದು ಯಾರು ಅಂತ ನಂಗೆ ಗೊತ್ತಿಲ್ಲ. ಹಾಗಾಗಿ ಆಯಿತು, ಅದು ಕಾಯಿನ್ ಆಗ್ಬಿಟ್ಟಿದೆ. ಅಂದರೆ ನಾಣ್ಯ ಥರ ದಿಗ್ಗಜರು 7 ಜನವೇ ಅಲ್ಲ, ಅದಕ್ಕಿಂತ ಇನ್ನೂ 10 ಜನ ಇದ್ರು ಹೊರಗಡೆ. ಬೇಂದ್ರೆ ಅವರು ಯಾಕಿಲ್ಲ ಅಲ್ಲಿ? ಹೌದು. ಗೋಕಾಕ್ ಯಾಕಿಲ್ಲ ಅಂತ ನಾವು ಅನ್ಕೊಳ್ಳೋದು ಸುಮ್ಮನೆ ಸಹಜ. ಪೂತಿನ ಯಾಕಿಲ್ಲ? ಏನೋ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಅಭಿಮಾನದಿಂದ. ಅಡಿಗರು ಚಿಕ್ಕವರು, ಇವರೆಲ್ಲರೂ ತುಂಬಾ ಚಿಕ್ಕವರು. ಪೂತಿನ ಅವರು, ಗೋಕಾಕ್ರು ಇವರೆಲ್ಲ ಸಮಕಾಲೀನರು. ಹೌದು. ಇವ್ರು ಯಾರು ಯಾಕಿಲ್ಲ ಅಂದ್ರೆ ಕರೆದಿದ್ರು ಕರೀಲಿಲ್ವೋ ಅದೆಲ್ಲ ನಾವೀಗ ತನಿಖೆ ಮಾಡಿಕೊಂಡು ಒಂದು ಆಯೋಗ ರಚಿಸ್ಬಿಟ್ಟು ಅದು ಕೊಡುವಾಗ ಅದೆಲ್ಲ ಅಗತ್ಯ ಏನಿಲ್ಲ. 10 ಜನ ದೊಡ್ಡವರು ಆ 7 ಜನ ಏನ್ ಕೂತಿದ್ದಾರೆ ಅವರು ತಮ್ಮದೇ ಆದ ಪಥ ಮಾರ್ಗದಲ್ಲಿ ಬೆಳೆದು ದೊಡ್ಡವರಾದರು. ಅವರಿಗೆ ಯಾರ ಬೇರೆ ತರದ ಏನು ಇದೇನ್ ಬೇಕಿಲ್ಲ, ಅವರಿಗೆ ಊರೆಗೋಲು ಏನ್ ಬೇಕಿಲ್ಲ. ಅವರಾಗೆ ಅವ್ರು ಉಳಿದಿದ್ದಾರೆ, ಇವತ್ತಿಗೂ ಉಳಿದಿದ್ದಾರೆ, ಮುಂದೂ ಉಳಿತಾರೆ ಆ ಜನ. ಮುಂದೆ ಅವ್ರ ಬಗ್ಗೆನೂ ಮಾತಾಡುವಂಥ ಪ್ರಸಂಗ ಬರುತ್ತೆ. ಹಾಗಾಗಿ ಮಾಸ್ತಿ ಎಲ್ಲರೂ ಅಂಥ ವಿರೋಧಿಸುವ ಅನಾಕೃಷ್ಣರಾಯರು ಕೂಡ ಅಣ್ಣ ಅಂತ ಕರೀತಾ ಇದ್ರು. ಬೇಂದ್ರೆಯವರು ಅಣ್ಣ ಅಂತ ಕರೀತಾ ಇದ್ರು. ಪದ್ಯನೂ ಬರೆದಿದ್ದಾರೆ ಆ ಥರ ಅವರು. ಹೌದು, ಇವರು ಬೇಕಾಷ್ಟು ಪದ್ಯ ಬರೆದಿದ್ದಾರೆ. ಬಲ್ಲಾರ ಅಂತಾನೆ ಏನು ಬರುತ್ತೆ. ಇವ್ರು ಕಂಡವ್ರ ಬಗ್ಗೆ, ಬೇಂದ್ರೆ ಬಗ್ಗೆ, ಕಾರಂತರ ಬಗ್ಗೆ ಇತ್ಯಾದಿಗಳ ಬಗ್ಗೆ ಎಲ್ಲ ಮಾಸ್ತಿಯವರು ಕೂಡ ಮಲಾರ ಅಂತ ಸಾನೆಟ್ ಅದು. ಆ ಸಾನೆಟ್ನಲ್ಲಿ ಇವರು ಬರೆದಿದ್ದಾರೆ. ಅದು ಬಹಳ ಮುಖ್ಯವಾದ ಪುಸ್ತಕಗಳಲ್ಲಿ ಒಂದು. ಯಾವುದು? ಮಾಸ್ತಿಯವರ ಪುಸ್ತಕಗಳಲ್ಲಿ ಒಂದು. ಆತ್ಮಕಥೆ ಬರೆದಿದ್ದಾರೆ, ಬೇಕಾಷ್ಟು ಪುಸ್ತಕಗಳು ಬರೆದಿದ್ದಾರೆ, ಐತಿಹಾಸಿಕ 2 ಕಾದಂಬರಿ ಬರೆದಿದ್ದಾರೆ. ಅದೆಲ್ಲ ಈಗ ನಾನು ಆ ದಿಕ್ಕಿಗೆ ಮಾಸ್ತಿಯವ್ರ ಪರಿಚಯ ಮಾಡಿಸ್ಕೊಡಕ್ಕೆ ಅಂತ ಹೋಗುವ ಸಾಹಸಕ್ಕೆ ಇವತ್ತು ಇದಿಲ್ಲ. ನನ್ನ ಅವರ ಇದರಲ್ಲಿ ಹೌದು ಎಂದೂ ಅವರು ನೀವು ನನ್ನ ಪುಸ್ತಕ ಓದಿದ್ದೀಯಾ ಅಂತ ಯಾವತ್ತೂ ಕೇಳಿದ್ದಿಲ್ಲ. ಅದು ಆ ಥರದ ಮಾಡಿದ್ದಿಲ್ಲ ಮಾಸ್ತಿಯವ್ರು ಯಾರನ್ನು. ನಮ್ಮ ಪಾಡಿ ನಾವು ಓದ್ಕೋತಾ ಇದ್ದೋ, ಅವ್ರ ಹತ್ರ ಸಂಪರ್ಕ ಇತ್ತು. ಸ್ವಲ್ಪ ಅವರು ಸ್ಟ್ರೈಟ್ ಫಾರ್ವರ್ಡ್ ಅಂತ ನನಗನ್ಸುತ್ತೆ. ಅಂದರೆ ನಾವು ಏನೇ ಹೇಳಿದ್ರು ಅವ್ರದ್ದು ಏನಿತ್ತು ನಿಲುವು ಅದೇನೆ, ಅದಕ್ಕೇನು ಅವ್ರನ್ನ ಆ ಕಡೆ ಈ ಕಡೆ ತಿರುಗಿಸಕ್ಕೆ ಆಗ್ತಾ ಇಲ್ಲ. ನಾಮದಷ್ಟೇ ಅವರು ದುಡುಕಾಯವಾಗಿದ್ರು ಅಂತ ನನ್ನ ಭಾವನೆ. ಇಷ್ಟು ಸಾಕು ಅಂತ ಅನ್ಸುತ್ತೆ ಮಾಸ್ತಿ ಅವ್ರ ಬಗ್ಗೆ.